ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶ ಪ್ರಯಾಣದ ದಿನಾಂಕ ಮರು ನಿಗದಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರೋದು. ಡೆವಿಲ್ ಶೂಟಿಂಗ್ ಆಗಿ ಅನುಮತಿಯನ್ನ ಪಡೆದಿದ್ದಂತಹ ನಟ ದರ್ಶನ್ ಜುಲೈ 1ರಿಂದ 25ರವರೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಶೂಟಿಂಗ್ ರೀಶೆಡ್ಯೂಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವಿದೇಶ ಪ್ರಯಾಣದ ದಿನಾಂಕವನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ ಬದಲಾವಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಜುಲೈ 11ರಿಂದ 30ರವರೆಗೆ ಅನುಮತಿ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜುಲೈ 10ರಂದು ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾರೆ. ಶೂಟಿಂಗ್ ಆಗಿ ವಿದೇಶಕ್ಕೆ ದರ್ಶನ್ ಹಾಗೂ ಚಿತ್ರತಂಡ ತೆರಳೋದಿದೆ. ದುಬೈ ಹಾಗೂ ಯುರೋಪ್ಗೆ ತೆರಳೋದಕ್ಕೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿತ್ತು. ಇವತ್ತು ಮಧ್ಯಾಹ್ನ ಡೇಟ್ ರೀಶೆಡ್ಯೂಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಶೂಟಿಂಗ್ ಹಿನ್ನೆಲೆಯಲ್ಲಿ ವಿದೇಶ ಪ್ರವಾಸಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ರೀಶೆಡ್ಯೂಲ್ ಆಗಿದೆ ಅಂತ ಹೇಳಿ ದಿನಾಂಕವನ್ನ ಬದಲಾವಣೆಗೆ ಮನವಿ ಮಾಡಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ವಿದೇಶ ಪ್ರಯಾಣದ ದಿನಾಂಕ ಮರು ನಿಗದಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೋರ್ಟ್ಗೆ ಆರೋಪಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ಡೆವಿಲ್ ಶೂಟಿಂಗ್ಗೆ ಅನುಮತಿಯನ್ನ ದರ್ಶನ್ ಪಡ್ಕೊಂಡಿದ್ರು. ಜುಲೈ 1ರಿಂದ 25ರವರೆಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿತ್ತು. ವಿದೇಶ ಪ್ರಯಾಣದ ದಿನಾಂಕ ಬದಲಾವಣೆ ಕೋರಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜುಲೈ 11ರಿಂದ 30ರವರೆಗೆ ಅನುಮತಿಯನ್ನ ನೀಡುವಂತೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಜುಲೈ 10ರಂದು ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾರೆ. ಅಂದ್ರೆ 10ನೇ ತಾರೀಕು ಹಾಜರಾಗ್ತಾರೆ. ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳುವ ಕಾರಣದಿಂದಾಗಿ ಈಗ ಡೇಟ್ ರೀಶೆಡ್ಯೂಲ್ ಆಗಿದೆ ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.